ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1112ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಒನ್ ಪ್ಲಸ್ ಕಂಪ್ನಿಯವರು ರೀಸೆಂಟ್ ಆಗಿ ಒನ್ ಪ್ಲಸ್ ಪ್ಯಾಡ್ 3 ಅಂತೇಳಿ ಲಾಂಚ್ ಮಾಡಿದ್ರು. ಗ್ಲೋಬಲ್ ಆಗಿ ಲಾಂಚ್ ಮಾಡಿದ್ರು, ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಮಾಡಿದ್ರು. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇಷ್ಟೇ ದಿನಗಳಾಗಿದ್ದಾದ್ಮೇಲೆ ಪ್ರೈಸಸ್ ನ ಇವರು ರಿವೀಲ್ ಮಾಡಿದ್ದಾರೆ. ಇದರ ಬೇಸ್ ವೇರಿಯಂಟ್ ಬಂದ್ಬಿಟ್ಟು ನಿಮಗೆ 48,000 ಇರುತ್ತೆ. 48,000 ಬ್ರೋ, ಒನ್ ಪ್ಲಸ್ ಪ್ಯಾಡ್ ಗೆ 48,000 ಅಂದ್ರೆ ಇದು ನಿಮಗೆ ಕಂಪ್ಲೀಟ್ ಆಗಿ ಫ್ಲಾಗ್ಶಿಪ್ ಲೆವೆಲ್ ಅಲ್ಲಿ ಇರುತ್ತೆ. ಇದರಲ್ಲಿ ನಿಮಗೆ ಸ್ನ್ಯಾಪ್ ಡ್ರ್ಯಾಗನ್ 888 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. 16 GB ರ್ಯಾಮ್ ಇರುತ್ತೆ. ಹಾಗೆ ಬಂದ್ಬಿಟ್ಟು PC ಯಲ್ಲಿ ನಿಮಗೆ ಏನೆಲ್ಲ ಪರ್ಫಾರ್ಮೆನ್ಸ್ ಇರುತ್ತೋ ಅದಕ್ಕೆ ಇದು ಈಕ್ವಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಒನ್ ಪ್ಲಸ್ ಕಂಪ್ನಿಯವರು ಹೇಳ್ತಿದ್ದಾರೆ. ನಿಮಗೆ ಸ್ಪೆಸಿಫಿಕೇಶನ್ಸ್ ಎಲ್ಲ ಟಾಪ್ ನಾಚ್ ಇರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಐಪ್ಯಾಡ್ಸ್ ಕೂಡ ನಿಮಗೆ ಆ ಲೆವೆಲ್ ಅಲ್ಲೇ ಸಿಗುತ್ತೆ. ಇವಾಗ ನೆಕ್ಸ್ಟ್ ನಮಗೆ ದಸರಾ ಸೇಲ್ ಬರುತ್ತಲ್ಲ, ಆ ಸೇಲ್ ಅಲ್ಲಿ ನೀವು ಟ್ರೈ ಮಾಡಿದ್ರೆ ಐಪ್ಯಾಡ್ಸ್ ಕೂಡ ನಿಮಗೆ ಒಳ್ಳೆ ಪ್ರೈಸ್ ಎಲ್ಲ ಆದ್ರೆ ಸಿಗುತ್ತೆ. ಆದ್ರೆ ತುಂಬಾ ಜನ ಐಪ್ಯಾಡ್ ಇಷ್ಟಪಡೋದಿಲ್ಲ, ಆಂಡ್ರಾಯ್ಡ್ ಸೆಗ್ಮೆಂಟ್ ಅಲ್ಲಿ ಬೇಕು ಅಂತ ನೋಡ್ತಿರ್ತಾರೆ. ಆಂಡ್ರಾಯ್ಡ್ ಸೆಗ್ಮೆಂಟ್ ಅಲ್ಲಿ ಇದು ನಿಮಗೆ ಫ್ಲಾಗ್ಶಿಪ್ ಲೆವೆಲ್ ಅಲ್ಲಿ ಇರುತ್ತೆ. ಹಾಗೆ ಬಂದ್ಬಿಟ್ಟು ಇನ್ನೊಂದೆರಡು ದಿನದಲ್ಲಿ ಸ್ಯಾಮ್ಸಂಗ್ ಅವರು ಕೂಡ ಲಾಂಚ್ ಮಾಡ್ತಿದ್ದಾರೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S11 ಅಲ್ಟ್ರಾ ಅಂತೇಳಿ, ಅದು ಕೂಡ ನಿಮಗೆ ಫ್ಲಾಗ್ಶಿಪ್ ಲೆವೆಲ್ ಅಲ್ಲಿ ಇರುತ್ತೆ. ಅದು ಕೂಡ ಚೆನ್ನಾಗಿರುತ್ತೆ. ಹೊಸ ಹೊಸ ಟ್ಯಾಬ್ಸ್ ಬರ್ತಾ ಇದೆ, ನೋಡ್ಬಿಟ್ಟು ಪರ್ಚೇಸ್ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ. ಆಪಲ್ ಕಂಪ್ನಿಯವರು ಸೆಪ್ಟೆಂಬರ್ 9ನೇ ತಾರೀಕು ಐಫೋನ್ 17 ಸೀರೀಸ್ ನ ಲಾಂಚ್ ಮಾಡ್ತಿದ್ದಾರೆ. ಎಲ್ಲರಿಗೂ ಕೂಡ ಗೊತ್ತಿರೋದೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಸಲ ಐಫೋನ್ 17 ಸೀರೀಸ್ ಅಲ್ಲಿ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಬೇರೆ ಫ್ಲಾಗ್ಶಿಪ್ ಮೊಬೈಲ್ಸ್ ಅಲ್ಲಿ ನೋಡಿರ್ತೀರಾ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇದು ಐಫೋನ್ ಅಂತ ಇಟ್ಕೊಳ್ಳಿ, ನಾವು ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಆನ್ ಮಾಡ್ಬಿಟ್ಟು ಈ ಮೊಬೈಲ್ ನ ಉಲ್ಟಾ ಇಟ್ಟು ಅದರ ಮೇಲ್ಗಡೆ ಒಂದು ಮೊಬೈಲ್ ಇಟ್ಟಿದೀವಿ ಅಂದ್ರೆ ಅದು ಚಾರ್ಜ್ ಆಗೋದಕ್ಕಾದ್ರೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಕಾನ್ಸೆಪ್ಟ್ ನ ನಾವು ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಸಲ 17 ಸೀರೀಸ್ ಅಲ್ಲಿ ಈ ಒಂದು ಸಿಸ್ಟಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ, ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಹಾಗೆ ಬಂದ್ಬಿಟ್ಟು ಮೊಬೈಲ್ಸ್ ಗೆ ಸಂಬಂಧಪಟ್ಟ ಕೇಸಸ್ ಕೂಡ ತುಂಬಾ ಮಟ್ಟಿಗೆ ರಿವೀಲ್ ಆಗಿದೆ. ಈ ಸಲ ನಾನು ತುಂಬಾ ಮಟ್ಟಿಗೆ ವೇಟ್ ಮಾಡ್ತಾ ಇರೋದು ಆಪಲ್ ಏರ್ಪೋರ್ಟ್ಸ್ 3 ಅಂತಾನೆ ಹೇಳ್ಬೋದು. ಈ ಸಲ ನಿಮಗೆ ಈ ಒಂದು ಏರ್ಪೋರ್ಟ್ಸ್ ಅಲ್ಲಿ ಹಾರ್ಟ್ ರೇಟ್ ಸೆನ್ಸಾರ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಟೆಂಪರೇಚರ್ ಸೆನ್ಸಾರ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ನೀವು ಬಡ್ಸ್ ಇಟ್ಕೊಂಡಿದ್ದೀರಾ ಅಂದ್ರೆ ಸಾಕು, ನಿಮ್ ಹಾರ್ಟ್ ರೇಟ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಆ ಬಡ್ಸ್ ನಿಮಗೆ ಮಾನಿಟರ್ ಮಾಡ್ತಿರತ್ತೆ. ಟೆಂಪರೇಚರ್ ಅಷ್ಟೇ, ನಿಮ್ ಬಾಡಿ ಟೆಂಪರೇಚರ್ ಏನಾದ್ರೂ ಮೇಲೆ ಕೆಳಗಾಯ್ತು ಅಂದ್ರೂ ಅದು ಕೂಡ ನಿಮಗೆ ನೋಟಿಫಿಕೇಶನ್ ಆದ್ರೆ ಕೊಡುತ್ತೆ. ಈ ಸಲ ಬಡ್ಸ್ ಅಲ್ಲಿ ಇದನ್ನ ತುಂಬಾ ಮಟ್ಟಿಗೆ ಇನ್ಕ್ಲೂಡ್ ಮಾಡ್ತಿದ್ದಾರೆ. ಸೊ ನೋಡೋಣಂತೆ ಸೆಪ್ಟೆಂಬರ್ 9ನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ. ರಿಯಲ್ಮಿ ಕಂಪ್ನಿಯವರು ಒಂದು ಹೊಸ ಕಾನ್ಸೆಪ್ಟ್ ಮೊಬೈಲ್ ನ ಟೀಸ್ ಮಾಡ್ತಿದ್ದಾರೆ, ಚಿಲ್ ಫೋನ್ ಅಂತೇಳಿ. ಇದೆಂತ ಮೊಬೈಲ್ ಅಂದ್ರೆ ಇದರಲ್ಲಿ ನಿಮಗೆ 3 ಲೆವೆಲ್ ಆಫ್ ಕೂಲಿಂಗ್ ಇರುತ್ತೆ. ನಾರ್ಮಲ್ ಆಗಿ ನೀವು ಮೊಬೈಲ್ಸ್ ಅಲ್ಲಿ ನೋಡಿರ್ತೀರಾ, ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ನೋಡಿರ್ತೀರಾ, ಇಲ್ಲಾಂದ್ರೆ ಒಂದು ಫ್ಯಾನ್ ನೋಡಿರ್ತೀರಾ. ಆದ್ರೆ ಈ ಮೊಬೈಲ್ ಅಲ್ಲಿ ಬಂದ್ಬಿಟ್ಟು ನಿಮಗೆ 3 ಲೆವೆಲ್ ಆಫ್ ಕೂಲಿಂಗ್ ಇರುತ್ತೆ. ಮೊದಲನೇದು ನಿಮಗೆ ವೇಪರ್ ಚೇಂಬರ್ ಇರುತ್ತೆ, ಅದು ಕೂಡ 7700 mm² ವೇಪರ್ ಚೇಂಬರ್ ಆದ್ರೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಿಮಗೊಂದು ಫಿಸಿಕಲ್ ಫ್ಯಾನ್ ಇರುತ್ತೆ. ರೀಸೆಂಟ್ ಆಗಿ ಒಪ್ಪೋ ಕಂಪ್ನಿಯವರು ಲಾಂಚ್ ಮಾಡೋದಲ್ಲ, K13 ಟರ್ಬೋ ಅನ್ಕೊಂತೀನಿ. ಆ ಮೊಬೈಲ್ ಅಲ್ಲಿ ನಿಮಗೊಂದು ಫಿಸಿಕಲ್ ಫ್ಯಾನ್ ಆದ್ರೆ ಕೊಟ್ಟಿದ್ರು, ಆ ತರ ಫ್ಯಾನ್ ಈ ಮೊಬೈಲ್ ಅಲ್ಲೂ ಕೂಡ ಇರುತ್ತೆ. ಅದರ ಜೊತೆಗೆ ಇನ್ನ ಒಂದು ಬಂದ್ಬಿಟ್ಟು ನಿಮಗೆ ಪ್ರೊಸೆಸರ್ ಏನಿರುತ್ತಲ್ಲ, ಆ ಪ್ರೊಸೆಸರ್ ಮೇಲೆ ಒಂದು AC ಆದ್ರೆ ಇಡ್ತಾರೆ, ಫ್ಯಾನ್ ಆದ್ರೆ ಇಡ್ತಾರೆ. ಇದನ್ನ ನಾವು TEC ಅಂತ ಹೇಳ್ಬಿಟ್ಟು ಕರಿತೀವಿ, ಥರ್ಮೋ ಎಲೆಕ್ಟ್ರಿಕ್ ಕೂಲರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಮೂರು ಕೂಡ ಕಂಬೈನ್ ಮಾಡ್ಬಿಟ್ಟು ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಇದರಲ್ಲಿ ನಿಮಗೆ ಬಿಲ್ಟ್ ಇನ್ AC ಕೂಡ ಇರುತ್ತೆ. ಇವರೇನ್ ಹೇಳ್ತಿದ್ದಾರೆ ಅಂದ್ರೆ ನಾರ್ಮಲ್ ಮೊಬೈಲ್ ಅಲ್ಲಿ ನೀವು 1 ಗಂಟೆ ಕಂಟಿನ್ಯೂಸ್ ಆಗಿ ಗೇಮ್ ಆಡಿದ್ದೀರಾ ಅಂದ್ರೆ 45 to 46 ಡಿಗ್ರಿ ವರೆಗೂ ಟೆಂಪರೇಚರ್ ಅನ್ನೋದು ರೀಚ್ ಆಗುತ್ತೆ. ಆದ್ರೆ ಈ ಮೊಬೈಲ್ ಅಲ್ಲಿ ನೀವು 1 ಗಂಟೆ ಆಡಿದ್ದೀರಾ ಅಂದ್ರೆ 38, 37, 39 ಸೊ ಈ ಒಂದು ಟೆಂಪರೇಚರ್ ಮೇಂಟೈನ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ರೀಸನ್ ಏನು ಅಂದ್ರೆ ಈ ಒಂದು ಮೊಬೈಲ್ ಅಲ್ಲಿ 3 ಲೆವೆಲ್ ಆಫ್ ಕೂಲಿಂಗ್ ಸಿಸ್ಟಮ್ ಇದೆ ಅಂತಾನೆ ಹೇಳ್ಬೋದು. ನನಗನ್ನಿಸ್ತಂಗೆ ಪ್ರಪಂಚದಲ್ಲೇ ಫಸ್ಟ್ ಟೈಮ್ ಅನ್ಕೊಂತೀನಿ ಈ ಲೆವೆಲ್ ಅಲ್ಲಿ ಡೆವಲಪ್ ಮಾಡಿರೋದು. ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಇವಾಗ ಅಫಿಷಿಯಲ್ ಆಗಿ ಟೀಸ್ ಮಾಡೋದಕ್ಕಾದ್ರೆ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನಥಿಂಗ್ ಇಂದ. ನಥಿಂಗ್ ಕಂಪ್ನಿಯವರು ಯಾವ ಲೆವೆಲ್ ಅಲ್ಲಿ ಮೋಸ ಮಾಡಿದ್ದಾರೆ ಅಂದ್ರೆ ಇವಾಗ ನೀವೆಲ್ಲರೂ ಕೂಡ ಶಾಕ್ ಆಗ್ತೀರಾ. ಈ ರೀತಿಯಾಗಿ ತುಂಬಾ ನ್ಯೂಸ್ ಹೊರಗೆ ಬರ್ತಾನೆ ಇರುತ್ತೆ, ಆದ್ರೆ ಇದೊಂದು ಸ್ವಲ್ಪ ಕಾಂಟ್ರವರ್ಸಿ ಆಗಿದೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇವಾಗ ನೀವು ನಾರ್ಮಲ್ ಆಗಿ ಒಂದು ಹೊಸ ಮೊಬೈಲ್ ತಗೋಬೇಕಾದ್ರೆ ವೆಬ್ಸೈಟ್ ಅಲ್ಲಿ ಆಗಿರ್ಬೋದು, ಯಾವ್ದಾದ್ರು ಶೋರೂಮ್ ಹೋಗಿದ್ದೀರಾ ಅಂದ್ರೆ ಈ ಒಂದು ಮೊಬೈಲ್ ಅಲ್ಲಿ ಏನೇನೆಲ್ಲ ಫೋಟೋಸ್ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಆದ್ರೆ ಬರುತ್ತೆ. ಆ ಫೋಟೋಸ್ ಎಲ್ಲ ನೋಡ್ಬಿಟ್ಟು ನೋಡಪ್ಪ ಎಷ್ಟು ಚೆನ್ನಾಗಿ ಫೋಟೋಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಅನ್ಕೊಂತೀವಿ. ರೀಸೆಂಟ್ ಆಗಿ ಏನಾಗಿದೆ ಅಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಎಲ್ಲಾ ಫೋಟೋಸ್ ಕೂಡ ಫೇಕ್ ಅಂತಾನೆ ಹೇಳ್ಬೋದು. ಈಗಾಗಲೇ ದೊಡ್ಡ ದೊಡ್ಡ ಫೋಟೋಗ್ರಾಫರ್ಸ್ ಏನಿರ್ತಾರಲ್ಲ ಅವರು 2020, 2023, 2024 ಸೊ ಆ ಟೈಮ್ ಅಲ್ಲಿ DSLR ಅಲ್ಲಿ ತೆಗೆದಿರೋ ಫೋಟೋಸ್ನೆಲ್ಲ ನಥಿಂಗ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಆ ಫೋಟೋಸ್ ಎಲ್ಲ ಇವ್ರು ಹಾಕೊಂಡು ಇದು ನಥಿಂಗ್ ಫೋನ್ 3 ಅಲ್ಲಿ ತೆಗೆದಿರೋದು ಅಂತ ಹೇಳ್ಬಿಟ್ಟು ಶೋಕೇಶ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಇದು ತುಂಬಾ ದೊಡ್ಡ ನ್ಯೂಸ್ ಆಯ್ತು ಅಂತಾನೆ ಹೇಳ್ಬೋದು. ನಥಿಂಗ್ ಅವರು ಕೂಡ ರಿಯಾಕ್ಟ್ ಆದ್ರು, ನಾವು ಒಪ್ಕೊಂತೀವಿ ಇಲ್ಲ ಅಂತಲ್ಲ, ಆದ್ರೆ ನಮ್ ಸಜೆಷನ್ ಏನು ಅಂದ್ರೆ ಆ DSLR ಗಿಂತ ನಥಿಂಗ್ ಫೋನ್ 3 ಅಲ್ಲೇ ಇನ್ನ ಬೆಟರ್ ಫೋಟೋಸ್ ಬರುತ್ತೆ, ನಾವೆಲ್ಲನೂ ಕೂಡ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದು ಮಾತ್ರ ಮೋಸ, ನಿಜವಾಗ್ಲೂ ಮೋಸ ಅಂತಾನೆ ಹೇಳ್ತೀನಿ. ರೀಸನ್ ಏನು ಅಂದ್ರೆ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಐಡಿಯಾ ಇರೋದಿಲ್ಲ.
ಇವಾಗ ನಮಗಾದ್ರೆ ಗೊತ್ತಿರುತ್ತೆ, ವಿವೋ ಅವರು ತುಂಬಾ ಮಟ್ಟಿಗೆ ಹಂಗೆ ಮಾಡ್ತಾರೆ, ಎಲ್ಲ ಕಂಪ್ನಿಯವರು ಕೂಡ ಆಲ್ಮೋಸ್ಟ್ ಆಲ್ ಇದೇ ರೀತಿ ಮಾಡ್ತಾರೆ. DSLR ಅಲ್ಲಿ ಹಾಗೆ ಬಂದ್ಬಿಟ್ಟು ಬೇರೆ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಇರ್ತಾರಲ್ಲ ಅವರಿಗೆ ಮೊಬೈಲ್ ಕೊಟ್ಬಿಟ್ಟು ಫೋಟೋಸ್ನ ಕ್ಯಾಪ್ಚರ್ ಮಾಡಿಸ್ತಾರೆ. ನಾವು ತೆಗೆದಾಗ ಆ ರೀತಿಯಾಗಿ ಫೋಟೋಸ್ ಆದ್ರೆ ಬರೋದಿಲ್ಲ, ನಾವು ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೋಬೇಕಾಗತ್ತೆ. ಆದ್ರೆ ಅವ್ರು ಹೆಂಗ್ ಹೈಲೈಟ್ ಮಾಡ್ತಾರೆ ಅಂದ್ರೆ, ನೀವು ಸುಮ್ಮನೆ ನಾರ್ಮಲ್ ಆಗಿ ತೆಗೆದ್ರು ಕೂಡ ಈ ಲೆವೆಲ್ ಆಫ್ ಫೋಟೋಗ್ರಫಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೆಲ್ಲಾನು ಕೂಡ ಕಂಪ್ಲೀಟ್ಲಿ ಫೇಕ್ ಇರುತ್ತೆ. ಇವಾಗ ನಥಿಂಗ್ ಅವರು ಕೂಡ ರಿಯಾಕ್ಟ್ ಆಗಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಸ್ಯಾಂಡಿಸ್ಕ್ ಬ್ರ್ಯಾಂಡಿಗೆ ಸಂಬಂಧಪಟ್ಟ ಪೆನ್ ಡ್ರೈವ್ ನಿಮಗೆ 128 GB ಇಂದ ಬರುತ್ತೆ, USB 3.0ಗೆ ಸಪೋರ್ಟ್ ಮಾಡುತ್ತೆ. ಇದು ನಿಮಗೆ 900 rupeesಗೆ ಸಿಗ್ತಾ ಇದೆ. ಒಳ್ಳೆ ಬ್ರ್ಯಾಂಡ್, ರೀಸನಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಹಾಗೆ ಬಂದ್ಬಿಟ್ಟು HP ಬ್ಯಾಗ್ 16 ಇಂಚ್ ಲ್ಯಾಪ್ಟಾಪ್ ಸೈಜ್, ಇದು ನಿಮಗೆ ಹತ್ತತ್ರ 677 ರೂಪಾಯಿಗೆ ಸಿಗ್ತಾ ಇದೆ. ಎರಡೂ ಕೂಡ ನಿಮಗೆ ಲೋಯೆಸ್ಟ್ ಅಂತಾನೆ ಹೇಳ್ಬೋದು. ಈ ಒಂದು ಆಫರ್ಸ್ ನ ನೀವು ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು. ಮ್ಯಾಕ್ಸಿಮಮ್ ಅಂದ್ರೆ ಇನ್ನೊಂದು 15 ದಿನದಲ್ಲಿ ನಮಗೆ ದಸರಾ ಹಾಗೆ ಬಂದ್ಬಿಟ್ಟು ದೀಪಾವಳಿ ಸೇಲು ಕೂಡ ಸ್ಟಾರ್ಟ್ ಆಗುತ್ತೆ. ಅಮೆಝಾನ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ಬಿಗ್ಗೆಸ್ಟ್ ಸೇಲ್ ಅಂತಾನೆ ಹೇಳ್ಬೋದು. ಆ ಸೇಲ್ ಅಲ್ಲಿ ಬರೋ ಡೀಲ್ಸ್ ಕೂಡ ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗಿ. ಪ್ರತಿಯೊಂದನ್ನು ಕೂಡ ನಾವು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ, ಅವಾಗ ನಿಮ್ಗೂ ಕೂಡ ಯೂಸ್ ಆಗುತ್ತೆ. ಇನ್ನ ನೀವೇನಾದ್ರೂ ಜಾಯ್ನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಿಮಗೆ ಅಮೆರಿಕದಿಂದ ರೀಸೆಂಟ್ ಆಗಿ ಫಿಲಿಪೀನ್ಸ್ ಅಲ್ಲಿ 15 ವರ್ಷದ ಹುಡುಗ ಒಂದು ಇನೋವೇಷನ್ ಮಾಡಿದ್ದಾನೆ ಅಂತಾನೆ ಹೇಳ್ಬೋದು. ಈ ನ್ಯೂಸ್ ಕೇಳಿದ್ದಾದ್ಮೇಲೆ ನನಗೆ ತುಂಬಾನೇ ಖುಷಿ ಆಯ್ತು. ರೀಸನ್ ಏನು ಅಂದ್ರೆ, ನಾರ್ಮಲ್ ಆಗಿ ನಾವೆಲ್ಲರೂ ಕೂಡ ಶೂಸ್ ಹಾಕೊಂತೀವಿ, ಆದ್ರೆ ಈ ಹುಡುಗ ಏನ್ ಮಾಡಿದ್ದಾನೆ ಅಂದ್ರೆ, ಒಂದು ಶೂ ಅಲ್ಲಿ ಒಂದು ಸರ್ಕ್ಯೂಟ್ ಆದ್ರೆ ಇಟ್ಟಿದ್ದಾನೆ. ಈ ಒಂದು ಸರ್ಕ್ಯೂಟ್ ಏನ್ ಮಾಡುತ್ತೆ ಅಂದ್ರೆ, ನಾವು ಯಾವಾಗೆಲ್ಲ ವಾಕ್ ಮಾಡ್ತೀವಲ್ಲ, ನಡಿತೀವಲ್ಲ, ಅವಾಗ ಎಲೆಕ್ಟ್ರಿಸಿಟಿ ಅನ್ನೋದು ಜನರೇಟ್ ಆಗುತ್ತೆ. ಈ ಹುಡುಗ ಏನ್ ಹೇಳ್ತಿದ್ದಾನೆ ಅಂದ್ರೆ, ಈ ಒಂದು ಶೂಗೆ ಒಂದು ಸಣ್ಣ ಪವರ್ ಬ್ಯಾಂಕ್ ನು ಕೂಡ ಇವನು ಅಟ್ಯಾಚ್ ಮಾಡಿದ್ದಾನೆ. ನೀವು ಪ್ರತಿದಿನ ಈ ಶೂ ಹಾಕೊಂಡು ನಡೆಯೋದ್ರಿಂದ ನಮಗೆ ಎಲೆಕ್ಟ್ರಿಸಿಟಿ ಅನ್ನೋದು ಜನರೇಟ್ ಆಗುತ್ತೆ. ಆ ಎನರ್ಜಿ ಎಲ್ಲ ಈ ಒಂದು ಪವರ್ ಬ್ಯಾಂಕ್ ಅಲ್ಲಿ ಇರುತ್ತೆ. ನೀವು ಬಡ್ಸ್ ಆಗಿರ್ಬೋದು, ಸ್ಮಾರ್ಟ್ ವಾಚ್ ಆಗಿರ್ಬೋದು, ಮೊಬೈಲ್ಸ್ ಆಗಿರ್ಬೋದು, ಇದನ್ನೆಲ್ಲನೂ ಕೂಡ ಚಾರ್ಜ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾನೆ. ನನಗೂ ಕೂಡ ಈ ಒಂದು ಕಾನ್ಸೆಪ್ಟ್ ತುಂಬಾನೇ ಇಷ್ಟ ಆಯ್ತು. ರೀಸನ್ ಏನು ಅಂತ ಹೇಳ್ತೀನಿ. ಇವಾಗ ನಾರ್ಮಲ್ ಆಗಿ ಪ್ರತಿದಿನ ನಾವೆಲ್ಲರೂ ಕೂಡ ಶೂ ಹಾಕೊಂತೀವಿ. ಬೆಳಿಗ್ಗೆ ಜಾಗಿಂಗ್ ಹೋಗ್ತಿರ್ತಾರೆ, ಜಿಮ್ಮಿಗೆ ಹೋಗ್ತಿರ್ತಾರೆ, ಹಾಗೆ ಬಂದ್ಬಿಟ್ಟು ಕೆಲವೊಬ್ರು ಆಫೀಸ್ ಅಲ್ಲೂ ಕೂಡ ಈ ಒಂದು ಶೂಸ್ ಹಾಕೊಂಡು ಅಡ್ಡಾಡ್ತಾನೆ ಇರ್ತಾರೆ. ನಾರ್ಮಲ್ ಆಗಿ ಅಡ್ಡಾಡಿದ್ರೆ ಏನು ಕೂಡ ಯೂಸ್ ಇಲ್ಲ. ಆದ್ರೆ ಈ ಒಂದು ಶೂಸ್ ಇಂದ ಏನಾಗುತ್ತೆ ಅಂದ್ರೆ, ನಮಗೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ನಮಗೊಂದು ರೀತಿ ಪವರ್ ಬ್ಯಾಂಕ್ ಆಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಾವು ಏನ್ ನಡೀತೀವೋ ಅದರಿಂದ ಎಲೆಕ್ಟ್ರಿಸಿಟಿ ಅನ್ನೋದು ಜನರೇಟ್ ಆಗುತ್ತೆ. ಈ ಹುಡುಗ ಇವಾಗ ಈ ಒಂದು ಶೂ ನ ತಯಾರು ಮಾಡಿದ್ದಾನೆ. ಇದು ಜಸ್ಟ್ ಕಾನ್ಸೆಪ್ಟ್ ಅಷ್ಟೇ, ಅವನಿಗಿರೋ ಐಡಿಯಾ ಎಲ್ಲ ಅದ್ರಲ್ಲಿ ಹಾಕ್ಬಿಟ್ಟು ಈ ಒಂದು ಶೂ ಆದ್ರೆ ಮಾಡಿದ್ದಾನೆ. ನೆಕ್ಸ್ಟ್ ಇದನ್ನ ಕಮರ್ಷಿಯಲ್ ಆಗಿನೂ ಕೂಡ ತರ್ತೀವಿ ಅಂತ ಹೇಳ್ಬಿಟ್ಟು ಈ ಹುಡುಗ ಆದ್ರೆ ಹೇಳ್ತಿದ್ದಾನೆ. ಆದ್ರೆ ಕಾನ್ಸೆಪ್ಟ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.